Hello students, welcome to my YouTube channel. It's Math Time. ಈ ಚಾನಲ್ ಅಲ್ಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಇಂದ ಶುರು ಮಾಡಿ ಒಂದೊಂದಾಗಿ ಎಲ್ಲ ಚಾಪ್ಟರ್ಸ್ ನು ಕವರ್ ಮಾಡ್ತೀನಿ. ಮ್ಯಾಥ್ಸ್ ಅಲ್ಲಿ ಥಿಯರಿ ಹಾಗೆ ಕ್ವೆಶ್ಚನ್ ಸಾಲ್ವಿಂಗ್ ಎರಡರ ಮೇಲೂ ಕಮಾಂಡ್ ಇರೋದು ತುಂಬಾ ಮುಖ್ಯ ಅಂಡ್ ನಾನು ಎರಡರ ಮೇಲೂ ಈಕ್ವಲ್ ಫೋಕಸ್ ಮಾಡ್ತೀನಿ. ಥಿಯರಿ ಅಲ್ಲಿ ಇರೋ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನಂತರ ಅದನ್ನ ಅಪ್ಲೈ ಮಾಡಿ ನಾವು ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ನಮ್ಮ ಫಸ್ಟ್ ಚಾಪ್ಟರ್ ಇಂದ. ಅಂಡ್ ಚಾಪ್ಟರ್ ನೇಮ್ ಇಸ್ ಸೆಟ್ ಥಿಯರಿ. ಮೊದಲಿಗೆ ನಾವು ಸೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಹಾಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೆಟ್ ಡೆಫಿನೇಷನ್ ಏನಂತ ಇದೆ, ಎ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಗಳ ವೆಲ್ ಡಿಫೈನ್ಡ್ ಕಲೆಕ್ಷನ್ ನ ನಾವು ಸೆಟ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಎರಡು ವಿಷಯನ ಅರ್ಥ ಮಾಡ್ಕೋಬೇಕು. ಮೊದಲು ಆಬ್ಜೆಕ್ಟ್ಸ್ ಅಂತ ಯಾವ್ದನ್ನ ಕರೀತಾರೆ, ಹಾಗೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂದ್ರೆ ಏನು. ಆಬ್ಜೆಕ್ಟ್ಸ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಆಬ್ಜೆಕ್ಟ್ಸ್ ಲೈಕ್ ನಂಬರ್ಸ್, ಲೆಟರ್ಸ್, ಆಲ್ಫಾಬೆಟ್ಸ್, ರಿವರ್ಸ್ ಎಕ್ಸೆಟ್ರಾ. ನಂಬರ್ಸ್ ಆಗಿರ್ಬಹುದು, ಇಂಗ್ಲಿಷ್ ಆಲ್ಫಾಬೆಟ್ಸ್ ಆಗಿರ್ಬೋದು, ರಿವರ್ಸ್, ಮೌಂಟೇನ್ಸ್, ಏನ್ ಬೇಕಾದ್ರೂ ಆಗಿರ್ಬೋದು. ಈ ರೀತಿ ಆಬ್ಜೆಕ್ಟ್ಸ್ ಗಳನ್ನ ನಾವು ಒಂದು ಸೆಟ್ ಅಲ್ಲಿ ಬರಿತೀವಿ. ಹಾಗಾದ್ರೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಮಗೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಶುಡ್ ನಾಟ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂದ್ರೆ ಆ ಕಲೆಕ್ಷನ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ಬಾರ್ದು, ಪ್ರತಿಯೊಬ್ಬರಿಗೂ ಒಂದೇ ಆಗಿರ್ಬೇಕು ಅಂತ ಕಲೆಕ್ಷನ್ ನ ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ, ಆಗ ನಿಮಗೆ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗತ್ತೆ. ಸುಮಾರು ಎಕ್ಸಾಂಪಲ್ಸ್ ಇದೆ. ಅದರಲ್ಲಿ ಫಸ್ಟ್ ಎಕ್ಸಾಂಪಲ್, ದ ಓವಲ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಓವಲ್ಸ್ ಗಳು ಇರುತ್ತಲ್ವಾ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ, ಯಾವ್ಯಾವ್ದು ಇರುತ್ತೆ, ಎ, ಇ, ಐ, ಓ, ಯು. ಇದು ಓವಲ್ಸ್ ಗಳಾಗಿರುತ್ತೆ. ನೀವು ಯಾರನ್ನ ಬೇಕಾದ್ರೂ ಕೇಳಬಹುದು, ಪ್ರತಿಯೊಬ್ರು ಇದನ್ನೇ ಹೇಳ್ತಾರೆ, ಎ, ಇ, ಐ, ಓ, ಯು ಓವಲ್ಸ್ ಗಳಾಗಿರುತ್ತೆ ಅಂತ. ಹಾಗಾದ್ರೆ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗುತ್ತಾ, ಆಗೋದಿಲ್ವಾ? ಈ ಆನ್ಸರ್ ಪ್ರತಿಯೊಬ್ಬರಿಗೂ ಸೇಮ್ ಇದೆ ಅಂಡ್ ಈ ಕಲೆಕ್ಷನ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇಲ್ಲ. ಹಾಗಾದ್ರೆ ನಾವು ಇದು ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಇದು ಒಂದು ಸೆಟ್ ಆಗುತ್ತೆ ನಮಗೆ. ಹಾಗೇನೆ ಸೆಕೆಂಡ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಕಲೆಕ್ಷನ್ ಆಫ್ ಆಲ್ ಡೇಸ್ ಇನ್ ಎ ವೀಕ್. ಒಂದು ವಾರದಲ್ಲಿ ಬರೋ ಎಲ್ಲಾ ದಿನಗಳ ಕಲೆಕ್ಷನ್. ಯಾವ್ಯಾವ ದಿನಗಳಿರುತ್ತೆ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಟೋಟಲ್ 7 ಡೇಸ್ ಇರುತ್ತೆ. ಎಲ್ರಿಗೂ ಸಹ ಒಂದು ವಾರದಲ್ಲಿ 7 ದಿನಗಳೇ ಇರುತ್ತೆ. ಹಾಗಾಗಿ ಈ ಕಲೆಕ್ಷನ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗಲ್ಲ. ಸೊ ಇದನ್ನ ನಾವು ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಇದು ಕೂಡ ಒಂದು ಸೆಟ್ ಆಗತ್ತೆ. ಹಾಗೆ ನಮಗೆ ಥರ್ಡ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಇಲ್ಲಿ ಆಡ್ ನ್ಯಾಚುರಲ್ ನಂಬರ್ಸ್ ಬಗ್ಗೆ ಹೇಳ್ತಿದ್ದಾರೆ, ವಿಚ್ ಆರ್ ಲೆಸ್ ದ್ಯಾನ್ 10. ನಾವು ಯಾರನ್ನ ಬೇಕಾದ್ರೂ ಕೇಳಬಹುದು, ಅವರು ಪ್ರತಿಯೊಬ್ರು ಏನ್ ಹೇಳ್ತಾರೆ, 1 ಆಡ್ ನ್ಯಾಚುರಲ್ ನಂಬರ್ ಆಗಿರುತ್ತೆ, ನೆಕ್ಸ್ಟ್ 3 ಬರುತ್ತೆ, ನೆಕ್ಸ್ಟ್ 5 ಬರುತ್ತೆ, ನೆಕ್ಸ್ಟ್ 7 ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ 9 ಬರುತ್ತೆ. 10ಕ್ಕಿಂತ ಕಡಿಮೆ ಈ 5 ಆಡ್ ನ್ಯಾಚುರಲ್ ನಂಬರ್ಸ್ ಗಳು ಬರುತ್ತೆ. ಅಂಡ್ ಮೋರ್ ಓವರ್ ಇದು ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿರುತ್ತೆ. ಸೊ ನಾವು ಇದನ್ನ ಒಂದು ಸೆಟ್ ಆಗುತ್ತೆ ಅಂತ ಹೇಳಬಹುದು. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ದ ಕಲೆಕ್ಷನ್ ಆಫ್ ರಿವರ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿರೋ ನದಿಗಳ ಬಗ್ಗೆ ಹೇಳಿದ್ದಾರೆ. ಇಂಡಿಯಾದಲ್ಲಿ ಎಷ್ಟು ರಿವರ್ಸ್ ಗಳಿದೆಯೋ ಅದು ಕೂಡ ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಲ್ವಾ. ಕಾವೇರಿ, ಕೃಷ್ಣ, ಶರಾವತಿ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಹೀಗೆ ಎಷ್ಟಾದ್ರೂ ಇರ್ಲಿ, ಅದು ಕೌಂಟಬಲ್ ಅಂತೂ ಹೌದು. ಇಂಡಿಯಾದಲ್ಲಿ ರಿವರ್ಸ್ ಗಳೇನಿದೆ ಅದು ಕೌಂಟಬಲ್ ಆಗಿದೆ. ಸೊ ನಾವು ಈ ಕಲೆಕ್ಷನ್ ನ ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ಬಹುದು. ಸೊ ಇದು ಕೂಡ ಒಂದು ಸೆಟ್ ಆಗುತ್ತೆ. ಈಗ ನಾವು ಯಾವುದು ಸೆಟ್ ಆಗೋದಿಲ್ಲ ಅಂತ ತಿಳ್ಕೊಬೇಕಲ್ವಾ. ಸೊ ದಟ್ ನೀವು ಯಾವ್ದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗುತ್ತೆ, ಯಾವ್ದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಲ್ಲ ಅಂತ ಕ್ಲಾಸಿಫೈ ಮಾಡೋಕೆ ಈಸಿ ಆಗುತ್ತೆ. ಸೊ ನಮಗೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದ ಕಲೆಕ್ಷನ್ ಆಫ್ ಡಿಫಿಕಲ್ಟ್ ಟಾಪಿಕ್ಸ್ ಆಫ್ ಮ್ಯಾಥ್ಸ್. ಮ್ಯಾಥ್ಸ್ ಅಲ್ಲಿ ಕೆಲವರಿಗೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಡಿಫಿಕಲ್ಟ್ ಆಗಿರಬಹುದು, ನಿಮಗೆ ಆಲ್ಜಿಬ್ರಾ ಕಷ್ಟ ಅಂತ ಅನಿಸ್ಬಹುದು, ಇನ್ನು ಕೆಲವರಿಗೆ ಟ್ರಿಗ್ನೋಮೆಟ್ರಿ ಕಷ್ಟ ಅಂತ ಅನ್ಸ್ಬಹುದು. ಸೊ ಹೀಗೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಟಾಪಿಕ್ ಡಿಫಿಕಲ್ಟ್ ಆಗಿರುತ್ತೆ. ಕೆಲವರಿಗೆ ಪಾಲಿನೋಮಿಯಲ್ ಕಷ್ಟ ಅಂತ ಅನ್ಸಿದ್ರೆ, ಇನ್ನು ಕೆಲವರಿಗೆ ಟ್ರಿಗ್ನೋಮೆಟ್ರಿ ಕಷ್ಟ ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಕಲೆಕ್ಷನ್ ಏನಿದೆ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಇದು ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗೋದಿಲ್ಲ. ಸೊ ದಿಸ್ ಈಸ್ ನಾಟ್ ಎ ಸೆಟ್. ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ದ ಕಲೆಕ್ಷನ್ ಆಫ್ ಬೆಸ್ಟ್ ಆಕ್ಟರ್ಸ್ ಇನ್ ದ ವರ್ಲ್ಡ್.
ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಆಕ್ಟರ್ಸ್ ಯಾರು? ಕೆಲವರು ಸುದೀಪ್ ಅಂತ ಹೇಳ್ತೀರಾ, ಇನ್ನು ಕೆಲವರು ಯಶ್ ಬೆಸ್ಟ್ ಆಕ್ಟರ್ ಅಂತ ಹೇಳ್ತೀರಾ. ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಹಿಂದಿ ಫಿಲ್ಮ್ ನೋಡೋರಿದ್ರೆ ಅವರು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂತ ಹೇಳ್ತೀರಾ. ಸೊ ನಮಗೆ ಇಲ್ಲಿ ಬೆಸ್ಟ್ ಆಕ್ಟರ್ ಅಂತ ಏನ್ ಕೇಳಿದರೆ ಇದು ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ನಾವು ಏನ್ ಕನ್ಕ್ಲೂಷನ್ಗೆ ಬರಬಹುದು? ಈ ಕಲೆಕ್ಷನ್ ಕೂಡ ಒಂದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗೋದಿಲ್ಲ. ಸೊ ಇದು ಕೂಡ ಒಂದು ಸೆಟ್ ಆಗಲ್ಲ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾವ್ದು ಸೆಟ್ ಆಗುತ್ತೆ ಯಾವ್ದು ಸೆಟ್ ಆಗಲ್ಲ ಅಂತ. ಹಾಗೆ ನಿಮಗೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ನಲ್ಲಿ ಯಾವುದೇ ರೀತಿಯ ಡೌಟ್ ಉಳ್ಕೋಬಾರ್ದು. ಇಲ್ಲಿವರೆಗೂ ನಾವು ಸೆಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಹಾಗೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ವಿ. ನೆಕ್ಸ್ಟ್ ನಾವು ಒಂದು ಸೆಟ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋಕೆ ಹೋಗೋಣ ನಮ್ಮ ನೆಕ್ಸ್ಟ್ ಪೇಜ್ಗೆ. ಹೌ ಟು ರೆಪ್ರೆಸೆಂಟ್ ಸೆಟ್ಸ್. ದೇರ್ ಆರ್ ಟೂ ಟೈಪ್ಸ್ ಟು ರೆಪ್ರೆಸೆಂಟ್ ಎ ಸೆಟ್. ಫಸ್ಟ್ ಒನ್ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ರೋಸ್ಟರ್ ಅಂತ ಆದ್ರೂ ಹೇಳಿ, ಟ್ಯಾಬ್ಯುಲರ್ ಅಂತ ಆದ್ರೂ ಹೇಳಿ, ಎರಡೂ ಒಂದೇ. ಸೆಕೆಂಡ್ ಒನ್ ಸೆಟ್ ಬಿಲ್ಡರ್ ಫಾರ್ಮ್. ನಾವು ಒಂದೊಂದಾಗಿ ಎರಡನ್ನೂ ಅರ್ಥ ಮಾಡ್ಕೊಳ್ಳೋಣ. ಸೊ ರೋಸ್ಟರ್ ಫಾರ್ಮ್ ಅಂದ್ರೆ ಏನು, ನಾವು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಫಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ದ ಸೆಟ್ ಆಫ್ ಓವಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ನಮಗೆ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಇದರ ಸೆಟ್ ನ ಬರಿಬೇಕು ರೋಸ್ಟರ್ ಫಾರ್ಮ್ ಅಲ್ಲಿ. ಸೊ ನಾವು ಫಸ್ಟ್ಗೆ ಈ ಸೆಟ್ಗೆ ಒಂದು ನೇಮ್ ಕೊಡಬೇಕು, ಅಂಡ್ ನೇಮ್ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಸೊ ನಾನು ಈ ಸೆಟ್ಗೆ ಎ ಅಂತ ಹೆಸರು ಕೊಡ್ತೀನಿ. ಎ ಇಸ್ ಈಕ್ವಲ್ ಟು, ನಾವು ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡಬೇಕು. ಸೊ ನಮ್ಮ ಸ್ಟೇಟ್ಮೆಂಟ್ ಏನಿದೆ, ಓವಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಸೊ ಏನೇನ್ ಬರುತ್ತೆ, ಎ, ಇ, ಐ, ಓ, ಯು. ಇದಿಷ್ಟು ನಮ್ಮ ಸೆಟ್ ನ ಮೆಂಬರ್ಸ್ಗಳು. ಈಗ ನಾವು ಕರ್ಲಿ ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ನೀವು 3 ಪಾಯಿಂಟ್ಸ್ ನ ನೆನ್ಪಿಡ್ಕೋಬೇಕು. ಏನೇನು, ನಾವು ಯಾವಾಗ್ಲೂ ಸೆಟ್ ನ ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ, ಅಂಡ್ ಇವುಗಳನ್ನ ಆಬ್ಜೆಕ್ಟ್ಸ್, ಎಲಿಮೆಂಟ್ಸ್ ಅಥವಾ ಮೆಂಬರ್ಸ್ ಅಂತ ಕರಿತೀವಿ. ಅಂಡ್ ಅವುಗಳನ್ನ ಯಾವಾಗ್ಲೂ ನಾವು ಕರ್ಲಿ ಬ್ರಾಕೆಟ್ ಒಳಗಡೆ ಬರಿಬೇಕು. ಸೊ ದಿಸ್ ಈಸ್ ಅವರ್ ರೋಸ್ಟರ್ ಆರ್ ಟ್ಯಾಬ್ಯುಲರ್ ಫಾರ್ಮ್ ಟು ರೆಪ್ರೆಸೆಂಟ್ ಎನಿ ಸೆಟ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಸೊ ಫಸ್ಟ್ ನಾವು ಈ ಸೆಟ್ಗೆ ಒಂದು ನೇಮ್ ಕೊಡೋಣ. ಬಿ ಇಸ್ ಈಕ್ವಲ್ ಟು ಕರ್ಲಿ ಬ್ರಾಕೆಟ್ ಓಪನ್ ಮಾಡಿ, ಇದರೊಳಗಡೆ ನಾವು ಈವನ್ ನ್ಯಾಚುರಲ್ ನಂಬರ್ಸ್ ಬರಿಬೇಕು ವಿಚ್ ಆರ್ ಲೆಸ್ ದ್ಯಾನ್ 10. ಸೊ ಫಸ್ಟ್ ಈವನ್ ನ್ಯಾಚುರಲ್ ನಂಬರ್ ಯಾವುದು, 2 ಬರುತ್ತೆ, ನೆಕ್ಸ್ಟ್ 4 ಬರುತ್ತೆ, ನೆಕ್ಸ್ಟ್ 6 ಅಂಡ್ ಲಾಸ್ಟ್ ಅಲ್ಲಿ 8 ಬರುತ್ತೆ. ಈ 4 ಎಲಿಮೆಂಟ್ಸ್ ನಮ್ಮ ಸೆಟ್ ಒಳಗಡೆ ಬರುತ್ತೆ. ಸೊ ಇದು ನಮ್ಮ ಬಿ ಸೆಟ್ ಆಯ್ತು. ನಮಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಈ ಸೆಟ್ ಒಳಗಡೆ ಎಲಿಮೆಂಟ್ಸ್ ನ ಬರ್ದಿದೀವಿ. ಸೊ ಇದೇ ರೀತಿ ನಮಗೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ, ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ಸ್ಕೂಲ್. ಈ ಎಕ್ಸಾಂಪಲ್ ನ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಅಂತ. ಫಸ್ಟ್ ಈ ಸೆಟ್ಗೆ ಒಂದು ನೇಮ್ ಕೊಡೋಣ. ಸಿ ಇಸ್ ಈಕ್ವಲ್ ಟು ಕರ್ಲಿ ಬ್ರಾಕೆಟ್ ಓಪನ್ ಮಾಡಿ, ಇದರಲ್ಲಿ ನಾವು ಸ್ಕೂಲ್ ಅನ್ನೋ ವರ್ಡ್ ಅಲ್ಲಿ ಇರೋ ಲೆಟರ್ಸ್ ಗಳನ್ನ ಬರೀಬೇಕು. ಸೊ ಫಸ್ಟ್ ಏನ್ ಬರುತ್ತೆ, ಎಸ್ ಬರೆಯೋಣ. ನೆಕ್ಸ್ಟ್ ಕಾಮಾ ಹಾಕೋಣ. ಪ್ರತಿಯೊಂದು ಎಲಿಮೆಂಟ್ಸ್ ನ ನಡುವೆ ನಾವು ಕಾಮಾ ಹಾಕಬೇಕು. ನೆಕ್ಸ್ಟ್ ಏನ್ ಬರುತ್ತೆ, ಸಿ ಬರುತ್ತೆ, ಅಂಡ್ ಹೆಚ್ ಬರುತ್ತೆ, ಓ ಬರುತ್ತೆ, ಅಂಡ್ ಲಾಸ್ಟ್ ಅಲ್ಲಿ ಎಲ್ ಬರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಕೇಳಬಹುದು, ಇಲ್ಲಿ ಓ 2 ಸಲ ರಿಪೀಟ್ ಆಗಿದೆ, ಬಟ್ ನೀವು ಒಂದೇ ಸಲ ಓ ಬರ್ದಿದ್ದೀರಾ ಯಾಕೆ ಅಂತ. ಈ ಪಾಯಿಂಟ್ ನ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಇದಿದ್ದು. ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಒಂದು ಸೆಟ್ ನ ಬರೆಯುವಾಗ ಯಾವುದೇ ಎಲಿಮೆಂಟ್ಸ್ ನ ರಿಪೀಟ್ ಮಾಡಬಾರ್ದು. ಇಲ್ಲಿ ಓ 2 ಸಲ ರಿಪೀಟ್ ಆಗಿದೆ, ಬಟ್ ನಾವು ಒಂದೇ ಸಲ ಬರಿತೀವಿ. ಎಲಿಮೆಂಟ್ಸ್ ಅಥವಾ ಆಬ್ಜೆಕ್ಟ್ಸ್ ರಿಪೀಟ್ ಆಗಬಾರ್ದು. ಆದ್ರೆ ನೀವು ಎಲಿಮೆಂಟ್ಸ್ ನ ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ಬರಿಬಹುದು. ಅಂದ್ರೆ ಸಿ ಈ ಕಡೆ ಬರಿಬಹುದು, ಎಸ್ ಆ ಕಡೆ ಬರಿಬಹುದು, ಎಲ್ ಈ ಕಡೆ ಬರಿಬಹುದು, ಹೆಚ್ ಆ ಕಡೆ ಬರಿಬಹುದು, ಯಾವ ರೀತಿ ಬೇಕಾದ್ರೂ ಬರಿಬಹುದು. ಆರ್ಡರ್ ಆಫ್ ದ ಎಲಿಮೆಂಟ್ಸ್ ಡಸ್ ನಾಟ್ ಮ್ಯಾಟರ್. ಸೊ ನೀವು ರೋಸ್ಟರ್ ಫಾರ್ಮ್ ಅಲ್ಲಿ ಒಂದು ಸೆಟ್ ನ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಂಡ್ರಿ. ನೆಕ್ಸ್ಟ್ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಏನು ಅಂತ ನೋಡೋಣ. ಹಾಗೆ ಒಂದು ಸೆಟ್ ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಸೊ ನಾವು ಲಾಸ್ಟ್ ಪೇಜ್ ಅಲ್ಲಿ 3 ಎಕ್ಸಾಂಪಲ್ ಗಳನ್ನ ರೋಸ್ಟರ್ ಮೆಥಡ್ ಅಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ನೋಡಿದ್ವಿ. ಈಗ ಅದೇ 3 ಎಕ್ಸಾಂಪಲ್ ಗಳನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ದ ಸೆಟ್ ಆಫ್ ಓವಲ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಮೊದಲು ನಾವು ಈ ಸೆಟ್ಗೆ ಒಂದು ಹೆಸರು ಕೊಟ್ಬಿಡೋಣ. ಎ ಇಸ್ ಈಕ್ವಲ್ ಟು ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡ್ತೀನಿ. ನಾವು ಸೆಟ್ ಬಿಲ್ಡರ್ ಮೆಥಡ್ ಅಲ್ಲಿ ಒಂದು ವೇರಿಯೇಬಲ್ ನ ಯೂಸ್ ಮಾಡ್ತೀವಿ. ಆ ವೇರಿಯೇಬಲ್ ಎಕ್ಸ್ ಅಥವಾ ವೈ ಯಾವ್ದಾದ್ರು ಆಗಿರ್ಬೋದು. ಸೊ ನಾನಿಲ್ಲಿ ಎಕ್ಸ್ ಅಂತ ಬರಿತೀನಿ. ನೆಕ್ಸ್ಟ್ ನಾವು ಕೋಲನ್ ಸಿಂಬಲ್ ನ ಬರಿಬೇಕು, ಅಂಡ್ ಇದನ್ನ ನಾವು ಸಚ್ ದಟ್ ಅಂತ ಓದ್ತೀವಿ. ಸೊ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಎಲಿಮೆಂಟ್ಸ್ ಅಥವಾ ಆಬ್ಜೆಕ್ಟ್ಸ್ ನ ಏನು ಸೆಟ್ ಒಳಗೆ ಬರಿತಾ ಇದ್ವಿ, ಅದ್ರ ಬದಲು ನಾವಿಲ್ಲಿ ವೇರಿಯೇಬಲ್ ನ ಯೂಸ್ ಮಾಡ್ತೀವಿ.
ನೆಕ್ಸ್ಟ್ ನಾವು ಎಕ್ಸಿ ಸೆಟ್ ಅಲ್ಲಿ ಏನಾಗಿರ್ಬೇಕು ಅನ್ನೋದನ್ನ ಬರಿಬೇಕು. ಸೊ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಓವಲ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಸೊ ಎಕ್ಸ್ ನಮ್ಮ ಸೆಟ್ ಅಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ನ ಒಂದು ಓವಲ್ ಆಗಿದೆ, ಅದನ್ನ ನಾವು ಇಲ್ಲಿ ಬರಿಬೇಕಷ್ಟೇ. ಅಂಡ್ ಲಾಸ್ಟ್ ಅಲ್ಲಿ ನಾವು ಕರ್ಲಿ ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು. ದಿಸ್ ಇಸ್ ದ ಸೆಟ್ ಬಿಲ್ಡರ್ ಫಾರ್ಮ್ ಟು ರೆಪ್ರೆಸೆಂಟ್ ಎನಿ ಸೆಟ್. ಹಾಗಾದ್ರೆ ಈ ಸೆಟ್ ನ ಯಾವ ರೀತಿ ಓದ್ಬೇಕು? ಎ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ಓವಲ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಈ ರೀತಿ ನಾವು ಈ ಸೆಟ್ ನ ಓದ್ಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಸೊ ಈ ಸೆಟ್ಗೆ ನಾನು ಬಿ ಅಂತ ಹೆಸರು ಕೊಡ್ತೀನಿ. ಬಿ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್, ಇಲ್ಲಿ ನಮ್ಮ ಎಕ್ಸ್ ಏನಾಗಿದೆ, ಎಕ್ಸ್ ಇಸ್ ಎ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 10. ಅದನ್ನೇ ನಾವು ಇಲ್ಲಿ ಬರಿಬೇಕಷ್ಟೇ. ಎಕ್ಸ್. ಸೊ ಈ ರೀತಿ ಬರಿತೀವಿ ನಾವು. ಹಾಗೆ ಇದನ್ನ ಹೇಗೆ ಓದ್ತೀರಾ, ಬಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಅಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ 10. ಈ ರೀತಿಯಾಗಿ ಇದನ್ನ ಓದ್ಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಸ್ಕೂಲ್. ಸೊ ಈ ಸೆಟ್ ನ ನಾನು ಸಿ ಇಂದ ಡಿನೋಟ್ ಮಾಡ್ತೀನಿ. ಸಿ ಇಸ್ ಈಕ್ವಲ್ ಟು ಕರ್ಲಿ ಬ್ರಾಕೆಟ್ಸ್ ಓಪನ್ ಮಾಡಿ ಎಕ್ಸ್ ಬರ್ಕೊಂಡು ಸಚ್ ದಟ್. ಸೊ ಈ ಸೆಟ್ ಅಲ್ಲಿ ನಮ್ಮ ಎಕ್ಸ್ ಏನಾಗಿದೆ, ಎಕ್ಸ್ ಈಸ್ ಎ ಲೆಟರ್ ಇನ್ ದ ವರ್ಡ್ ಸ್ಕೂಲ್. ಸೊ ಅದನ್ನೇ ಇಲ್ಲಿ ಬರಿಬೇಕು ನಾವು. ಸೊ ನಾವು ಏನಂತ ಬರೆದ್ವಿ ಇಲ್ಲಿ, ಸಿ ಇಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಲೆಟರ್ ಇನ್ ದ ವರ್ಡ್ ಸ್ಕೂಲ್. ಸೊ ದಿಸ್ ಈಸ್ ದ ಸೆಟ್ ಬಿಲ್ಡರ್ ಫಾರ್ಮ್ ಟು ರೆಪ್ರೆಸೆಂಟ್ ಎನಿ ಸೆಟ್. ನಾವು ಇಲ್ಲಿ ಒಂದು ಸೆಟ್ ನ ರೋಸ್ಟರ್ ಫಾರ್ಮ್ ಅಲ್ಲಿ ಹಾಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದೆ ನಾವು ಸೆಟ್ಸ್ ಚಾಪ್ಟರ್ ನ ನೆಕ್ಸ್ಟ್ ಕಾನ್ಸೆಪ್ಟ್ ಗಳನ್ನ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಸ್ಪೆಸಿಫಿಕ್ ನೇಮ್ಸ್ ಆಫ್ ಸೆಟ್. ಕೆಲವೊಂದಷ್ಟು ಸೆಟ್ ಗಳಿಗೆ ಅದರದ್ದೇ ಆದಂತಹ ಸ್ಪೆಸಿಫಿಕ್ ನೇಮ್ಸ್ ಇರುತ್ತೆ. ಲೈಕ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ನ ನಾವು ಎನ್ ಇಂದ ಡಿನೋಟ್ ಮಾಡ್ತೀವಿ. ಸೆಟ್ ಆಫ್ ಇಂಟಿಜರ್ಸ್ ನ ನಾವು ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಹಾಗೆ ಕ್ಯೂ ಅಂತ ನಾವು ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ನ ಡಿನೋಟ್ ಮಾಡ್ತೀವಿ. ಅಂಡ್ ಆರ್ ಅಂತ ನಿಮಗೆ ಎಲ್ಲಾದ್ರೂ ಕೊಟ್ಟಿದ್ರೆ ನೀವೇನ್ ಅರ್ಥ ಮಾಡ್ಕೋಬೇಕು, ಅದು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ನಿಮಗೆ ಅರ್ಥ ಆಗ್ಬೇಕು. ಅಂಡ್ ನಾವು ಸೆಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ನ ಝೆಡ್ ಪ್ಲಸ್ ಇಂದ ಡಿನೋಟ್ ಮಾಡ್ತೀವಿ. ಸೆಟ್ ಆಫ್ ಆಲ್ ನೆಗೆಟಿವ್ ಇಂಟೀಜರ್ಸ್ ನ ಝೆಡ್ ಮೈನಸ್ ಇಂದ ಡಿನೋಟ್ ಮಾಡ್ತೀವಿ. ಆರ್ ಪ್ಲಸ್ ಅಂತ ನಾವು ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್ ನ ಡಿನೋಟ್ ಮಾಡಿದ್ರೆ, ಕ್ಯೂ ಪ್ಲಸ್ ಅಂತ ಸೆಟ್ ಆಫ್ ಆಲ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್ ನ ಡಿನೋಟ್ ಮಾಡ್ತೀವಿ. ಈ ರೀತಿ ಕೆಲವೊಂದಷ್ಟು ಸೆಟ್ ಗಳಿಗೆ ಅವರು ಮುಂಚೆನೆ ಸ್ಪೆಸಿಫಿಕ್ ನೇಮ್ಸ್ ನ ಕೊಟ್ಟಿದ್ದಾರೆ. ನೀವು ಅದನ್ನ ನೆನಪಲ್ಲಿ ಇಟ್ಕೋಬೇಕು ಅಷ್ಟೇ. ಸೊ ನೆಕ್ಸ್ಟ್ ನಾವು ಸೆಟ್ಸ್ ಚಾಪ್ಟರ್ ಅಲ್ಲಿ ಕೆಲವೊಂದಷ್ಟು ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ 2 ಸಿಂಬಲ್ ಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಿಲಾಂಗ್ಸ್ ಟು. ಈ ಸಿಂಬಲ್ ನ ಯಾವ ರೀತಿ ಬರೆಯೋದು, ಇದು ಕ್ಯಾಪಿಟಲ್ ಲೆಟರ್ ಈ ತರ ಇದೆ, ಆದ್ರೆ ಈ ಅಲ್ಲ. ಇದನ್ನ ಎಪ್ಸಿಲಾನ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಈ ಸಿಂಬಲ್ ನ ಎಲ್ಲಿ ಅಥವಾ ಹೇಗೆ ಯೂಸ್ ಮಾಡ್ತಾರೆ, ನಮಗೆ ಒಂದು ಕ್ವೆಶನ್ ಕೊಡ್ತಾರೆ. ಎ ಇಸ್ ಈಕ್ವಲ್ ಟು ಸೆಟ್ ಕಂಟೈನಿಂಗ್ 1 2 3 4 5. ಈ ರೀತಿ ನಮಗೆ ಒಂದು ಸೆಟ್ ಕೊಟ್ಬಿಟ್ಟು 2 ಅನ್ನೋ ಎಲಿಮೆಂಟ್ ಈ ಸೆಟ್ಗೆ ಬಿಲಾಂಗ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ಈ ಎಲಿಮೆಂಟ್ ಈ ಸೆಟ್ ಅಲ್ಲಿ ಇದೆ ಅಲ್ವಾ, ಸೊ ನಾವೇನಂತ ಬರಿತೀವಿ, 2 ಬಿಲಾಂಗ್ಸ್ ಟು ಎ ಅಂತ ಬರಿತೀವಿ. ಅಂದ್ರೆ 2 ಅನ್ನೋ ಎಲಿಮೆಂಟ್ ಎ ಸೆಟ್ ಗೆ ಬಿಲಾಂಗ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಸಿಂಬಲ್ ಏನಂತಾರೆ, ಡಸ್ ನಾಟ್ ಬಿಲಾಂಗ್ಸ್ ಟು. ಈ ಸಿಂಬಲ್ ನ ಯಾವ ರೀತಿ ಬರೆಯೋದು, ಬಿಲಾಂಗ್ಸ್ ಟು ಸಿಂಬಲ್ ನ ಬರೆದು ಅದನ್ನ ಕಾಟ್ ಮಾಡಬೇಕು. ಇದು ಡಸ್ ನಾಟ್ ಬಿಲಾಂಗ್ಸ್ ಟು ನ ಸಿಂಬಲ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ನಾನೀಗ 8 ಅನ್ನೋ ಒಂದು ಎಲಿಮೆಂಟ್ ನ ತಗೋತೀನಿ. ಈ ಎಲಿಮೆಂಟ್ ಈ ಸೆಟ್ ಒಳಗಿದೆಯಾ, ಇಲ್ಲ. ಸೊ ಯಾವ ರೀತಿ ಬರೆಯೋದು, ಇದನ್ನ ಈ ರೀತಿ ಬರಿಬೇಕು. 8 ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಅಂದ್ರೆ ನೀವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಸೆಟ್ ಕೊಟ್ಟು ನಮಗೆ ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಈ ಸೆಟ್ಗೆ ಬಿಲಾಂಗ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ, ಈ ಎಲಿಮೆಂಟ್ ಈ ಸೆಟ್ ಅಲ್ಲಿ ಇದ್ರೆ ನೀವು ಬಿಲಾಂಗ್ಸ್ ಟು ಸಿಂಬಲ್ ನ ಯೂಸ್ ಮಾಡ್ತೀರಾ. ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಈ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಸಿಂಬಲ್ ನ ಯೂಸ್ ಮಾಡ್ತೀರಾ ಅಷ್ಟೇ. ಇದಿಷ್ಟು ಸೆಟ್ಸ್ ಬಗ್ಗೆ ಇಂಟ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸರ್ಸೈಸ್ 1.1 ನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.